ಅವಾಗೊಂದ್ ಕಾಲ ಇತ್ತು ಗುರು, ಕನ್ನಡ ಇಂಡಸ್ಟ್ರಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ತುಂಬಾ ಜನ ಆಕ್ಟ್ರೆಸ್ ಗಳು ಡಬಲ್ ಆಕ್ಟಿಂಗ್ ಮಾಡಿದ್ರೆ ಫೇಮಸ್ ಆಗಿದ್ರು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ನಮ್ ಕಪ್ಪೆ ಹಣ್ಣುಂದೆ ಅವ ಎಲ್ಲೋದ್ರು ಗಂಡನ ಆಕ್ಟಿಂಗು ಅವನೇ ಮಾಡ್ತಾನೆ, ಹೆಂಡತಿ ಆಕ್ಟಿಂಗು ಅವನೇ ಮಾಡ್ತಾನೆ, ಮಕ್ಳದು ಸೇರ್ಸ್ಕೊಂಡು ಅವನೇ ಮಾಡ್ತಾನೆ ಎಲ್ಲಾರ್ದು. ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತ ಹೆಸರಿಡೋ ಬದಲು ಟ್ರಾಫಿಕ್ ಸಿಟಿ ಅಂತ ಹೆಸರಿಟ್ಬಿಡ್ಬೇಕಾಗಿತ್ತು. ಎಲ್ಲಾರು ಸಂಡೇ ಆಯ್ತು ಅಂದ್ರೆ ಅವ್ರವ್ರ ಹುಡುಗಿ ಕರ್ಕೊಂಡು ಎಲ್ಲ ಆಚೆ ಹೋಯ್ತಾರೆ. ನಾನ್ ನೋಡು ಈ ಕಣಿಯಪ್ಪನ್ ಕರ್ಕೊಂಡು ಹೋಗೋದು ಆಚೆ ಕಡೆಗೆ ಆಗದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾಕೆ ಲಾಸ್ಟ್ ಒಂಟ ಹಿಂಗಿಟ್ಕೊಂಡಿದ್ಯಾ? ಮೆತ್ತಗ್ ಸಿಗ್ತಾಯ್ತಾ? ನನ್ನ ನೋಡಿದ್ರೆ ನಿಮ್ಗೆ ಆತರ ಅನಿಸ್ತದ. ಅಣ್ಣಂದ್ ಯಾವ್ದೋ ಒಳ್ಳೆ ಬೆಳ್ಳಿ ಹುಡ್ದಾರನೆ ಕಟ್ಕೊಂಡು ಹೋಗ್ಕೊಂಡು ನನ್ ಕತ್ಕಾಕಿರಷ್ಟಪ್ಪ ಅಣ್ಣ ಬಂಟುಕ್ ಹಾಕೊಂಡವ್ರೈ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಗ ನೀನ್ ಬೇರೆ ಹೆಲ್ಮೆಟ್ ಹಾಕಲ್ಲ, ಗಾಡಿಲಿ ಬಂದ್ರು ಹೆಲ್ಮೆಟ್ ಹಾಕಲ್ಲ, ಎಲ್ಲೋದ್ರು ಹೆಲ್ಮೆಟ್ ಹಾಕಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್ ಫೋಟೋ ಎಲ್ಲ ಹೊಡ್ಕೋಬೇಡಿ. ರಾಜಣ್ಣ ಸೈಡಿಗೆ ಬನ್ನಿ. ಮಗ ಮಂಜಣ್ಣ ಬಜ್ಜಿ ತಿನ್ನೋದೊಂದು ವಿಡಿಯೋ ನೋಡಿದ? ಕಮೆಂಟ್ ನೋಡಿದ? ಜನ ಅಂದ್ರೆ ಎಲ್ಲಾ ತಿರುಗಿ ನೋಡ್ತಾರ ಕಣೋ. ಕಮೆಂಟಿಗೆ ಬೀಪ್ ಹಾಕ ಕೆಟ್ಟಾಗ್ ಮಾಡೋರ ಮಗ.